ನಿನ್ನೆ ಪೆಹಲ್ಗಾಂನಲ್ಲಿ ನಡೆದಿರತಕ್ಕಂತಹ ಉಗ್ರರ ದಾಳಿಗೆ ಬಹಳಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಾನು ನಿಂತಿರುವಂತಹ ಸ್ಥಳ ಶ್ರೀನಗರದ ಲಾಲ್ ಚೌಕ್. ಈ ಲಾಲ್ ಚೌಕ್ ಅಂದ ತಕ್ಷಣವೇ ಈ ಹಿಂದೆ ಬಹಳಷ್ಟು ಏನಂತಂದ್ರೆ ಬೇರೆ ಆಯಾಮಗಳಿಗೆ ಹೆಸರುವಾಸಿಯಾಗಿತ್ತು. ಅಂದ್ರೆ ದೇಶ ವಿರೋಧಿ ಚಟುವಟಿಕೆಗಳು ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ವು. ಆದ್ರೆ ಈಗ ದೇಶದ ಪರವಾಗಿ ನಿಲ್ಲುವಂತಹ ಜನರು ಸಹಿತ ಲಾಲ್ ಚೌಕ್ ನಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ನಿನ್ನೆ ನಡೆದಿರ್ತಕ್ಕಂತಹ ಉಗ್ರ ಸಂಘಟನೆಗಳು ದಾಳಿ ಮಾಡಿರ್ತಕ್ಕಂಥ ಖಂಡಿಸಿ ಏನಂದ್ರೆ ವಿ ಸ್ಟ್ಯಾಂಡ್ ವಿತ್ ದ ಹ್ಯೂಮ್ಯಾನಿಟಿ ಅನ್ನುವಂತಹ ಫ್ಲೆಕ್ಸ್ ಗಳನ್ನ ಬೋರ್ಡ್ ಗಳನ್ನ ಹಿಡ್ಕೊಂಡು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಳಗ್ಗೆ ಸುಮಾರು 9 ಗಂಟೆಯಿಂದ ಆರಂಭ ಆಗಿರ್ತಕ್ಕಂತಹ ಈ ಪ್ರತಿಭಟನೆ ಇನ್ನೂವರೆಗೂ ಸಹಿತ ಎಲ್ಲಾ ಜನರು ಸಹಿತ ನಿರಂತರವಾಗಿ ನಿಂತ್ಕೊಂಡು ಏನಂತಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಘಟನೆಯನ್ನ ಖಂಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಏನಂತಂದ್ರೆ ಕೆಲವು ವರ್ಷಗಳಿಂದನೇ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆ ಊರ್ತಾ ಇತ್ತು, ಮತ್ತೆ ವ್ಯಾಪಾರ ವಹಿವಾಟು ಸಹಿತ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇತ್ತು. ಇದರಿಂದ ಉದ್ಯೋಗ ಸೃಷ್ಟಿಯೂ ಸಹಿತ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಏಕಾಏಕಿ ಈ ರೀತಿಯಾಗಿ ಏನಂತಂದ್ರೆ ಪ್ರವಾಸಿಗರ ಮೇಲೆ ದಾಳಿ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಮತ್ತೆ ಅದೇ ರೀತಿಯಾಗಿ ಯಥಾವತ್ತಾಗಿ ಜನರಲ್ಲಿ ಭಯ ಪಡುವಂತಹ ವಾತಾವರಣ ಇದೆ, ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅನ್ನುವಂತಹ ವಿಚಾರಗಳನ್ನ ಇಲ್ಲಿರುವಂತಹ ಜನರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರ ಒಂದು ಸತ್ಯ. ಕಾರಣ ಏನು ಅಂತಂದ್ರೆ ಇಲ್ಲಿದ್ದವರಿಗೆ ಎಷ್ಟೋ ಜನರಿಗೆ ಕೆಲಸಗಳಿರ್ಲಿಲ್ಲ. ಯಾವಾಗ ಶಾಂತಿಯುತವಾಗಿ ಏನಂದ್ರೆ ಕಾಶ್ಮೀರ ಏನಂದ್ರೆ ಹೊಸ ಆಯಾಮಗಳನ್ನ ಪಡ್ಕೊಳ್ತಾ ಹೋಯ್ತು, ಅಂದ್ರೆ ಶಾಂತಿಯುತವಾಗಿ ಇರುವಂತಹ ಕಾರಣಕ್ಕಾಗಿ ದೇಶದ ನಾನಾ ಭಾಗಗಳಿಂದನೂ ಸಹಿತ ಜನರು ಇತ್ತ ಬರೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಬಹಳಷ್ಟು ಜನರಿಗೆ ಉದ್ಯೋಗದ ಅವಕಾಶಗಳು ಸಹಿತ ಸೃಷ್ಟಿಯಾಗ್ತಾ ಹೋದ್ವು, ವ್ಯಾಪಾರ ವಹಿವಾಟು ಸಹಿತ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಹೋಯ್ತು. ಮತ್ತೆ ಅದ್ರ ಜೊತೆಗೆ ಬೇರೆ ಇನ್ವೆಸ್ಟರ್ಸ್ ಗಳು ಸಹಿತ ಈ ಒಂದು ಕಾಶ್ಮೀರದ ಒಳಗೆ ಅಂದ್ರೆ ಸ್ಪೆಷಲಿ ಶ್ರೀನಗರ ಮತ್ತೆ ಶ್ರೀನಗರದ ಏನಂದ್ರೆ ಒಳಗಡೆ ಬಂದು ಇಲ್ಲಿ ಇನ್ವೆಸ್ಟ್ ಮಾಡುವಂತಹ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಪ್ರವಾಸಿಗರ ಮೇಲೆ ಹಾಕಿರ್ತಕ್ಕಂತಹ ಗುಂಡಿನ ದಾಳಿ ಏನಿದೆ ಅಲ್ಲ, ಆ ಗುಂಡಿನ ದಾಳಿಯ ಹಿನ್ನೆಲೆಯಲ್ಲಿ ಏನಂತಂದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಇಲ್ಲಿರುವಂತಹ ವ್ಯಾಪಾರಸ್ಥರಿಗಳಿಗೂ ಸಹಿತ ಭಯ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ಸಹಿತ ನಡಿಬಾರ್ದಾಗಿತ್ತು. ಈಗ ನಡೆದಿರುವಂತಹ ಕಾರಣಕ್ಕಾಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ಬರುವಂತಹ ಸಾಧ್ಯತೆಗಳು ತುಂಬಾ ವಿರಳ, ಮತ್ತೆ ಅದ್ರ ಜೊತೆಗೆ ಪ್ರವಾಸಿಗರು ಇತ್ತ ಸುಳಿಯೋದಿಲ್ಲ. ಇದರಿಂದ ವ್ಯಾಪಾರ ವಹಿವಾಟವು ಸಹಿತ ಸಂಪೂರ್ಣವಾಗಿ ಹಾಳಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನೀವು ಎಲ್ಲೇ ನೋಡಿದ್ರು ಸಹಿತ ಯಾವುದೇ ಭಾಗದಲ್ಲಿ ನೋಡಿದ್ರು ಸಹಿತ ಪೂರ್ತಿ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಸಹಿತ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದಾವೆ. ಯಾವುದೇ ಒಂದೇ ಒಂದು ಅಂಗಡಿ ಮುಗ್ಗಟ್ಟು ಸಹಿತ ಅಂತಂದ್ರೆ ಇವತ್ತು ಓಪನ್ ಇಟ್ಟಿಲ್ಲ. ಇಡೀ ಶ್ರೀನಗರದ ಎಲ್ಲಾ ಭಾಗದಲ್ಲಿರುವಂತಹ ಅಂಗಡಿಗಳನ್ನ ಸಹಿತ ಕ್ಲೋಸ್ ಅನ್ನ ಮಾಡಿ ಇಲ್ಲಿರುವಂತಹ ನಡೆದಿರ್ತಕ್ಕಂತಹ ಘಟನೆಗೆ ಏನಂತಂದ್ರೆ ತಮ್ಮದೇ ರೀತಿಯಲ್ಲಿ ಏನಂತಂದ್ರೆ ಬೆಂಬಲವನ್ನು ಸೂಚಿಸುವಂತಹ ಕೆಲಸವನ್ನ ಇಲ್ಲಿ ಇರುವಂತಹ ಏನಂದ್ರೆ ಈ ಒಂದು ಫೆಡರೇಷನ್ ಅಂದ್ರೆ ಲಾಲ್ ಚೌಕ್ ಫೆಡರೇಷನ್ ಏನಿದೆ ಆ ಫೆಡರೇಷನ್ ಅವರು ಏನಂತಂದ್ರೆ ಬೆಂಬಲವನ್ನು ಸೂಚಿಸಿರುವಂತಹ ಕಾರಣಕ್ಕಾಗಿ ಇಡೀ ಶ್ರೀನಗರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯಾವುದೇ ಒಂದೇ ಒಂದು ಅಂಗಡಿ ಮುಗ್ಗಟ್ಟು ಸಹಿತ ಓಪನ್ ಆಗಿಲ್ಲ. ಮತ್ತೆ ಅದ್ರ ಜೊತೆಗೆ ಈ ರೀತಿಯಾದಂತಹ ಪ್ರತಿಭಟನೆ ಇಲ್ಲಿ ಯಾವುದೇ ಕಾರಣಕ್ಕೂ ನಡೀತಾ ಇರಲಿಲ್ಲ. ಮುಂಚೆ ಏನೇ ನೋಡಿದ್ರು ಸಹಿತ ಏನಂತಂದ್ರೆ ಕಲ್ಲು ತೂರಾಟಗಳಿಗೆ ಸಾಕ್ಷಿಯಾಗಿತ್ತು. ಅದ್ರ ಜೊತೆಗೆ ಇಲ್ಲಿ ಏನಂತಂದ್ರೆ ನೋಡ್ತಾ ಇದ್ರಲ್ಲ ಬಾವುಟ, ಭಾರತದ ಬಾವುಟ ಹಾರೋ ಬದಲಿಗೆ ಬೇರೆ ಬಾವುಟ ಹಾರ್ತಾ ಇತ್ತು. ಆದ್ರೆ ಈಗ ಭಾರತದ ಬಾವುಟ ಹಾರಿ ಇಲ್ಲಿ ಭಾರತದ ಪರವಾಗಿ ಘೋಷಣೆಯನ್ನ ಕೂಗುವಂತಹ ಸಂದರ್ಭ ನಿರ್ಮಾಣವಾಗಿತ್ತು. ಆದ್ರೆ ಈಗ ಏಕಾಏಕಿ ಮತ್ತೊಂದು ಸಾರಿ ಈ ರೀತಿಯಾದಂತಹ ಉಗ್ರರು ದುಷ್ಕೃತ್ಯ ನಡೆಸಿರುವಂತಹ ಕಾರಣಕ್ಕಾಗಿ ಮತ್ತೆ ಕಾಶ್ಮೀರ ತನ್ನ ಮತ್ತೊಂದು ಕಪ್ಪು ಚುಕ್ಕೆಗೆ ಏನಂತಂದ್ರೆ ಸಾಕ್ಷಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಇಲ್ಲಿರುವಂತಹ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ತುಂಬಾ ಜನರಿಗೆ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಸರ್ಜಿ, आप सुबह से प्रोटेस्ट कर रहे हैं? जी सर, ये सर पहली बार हुआ है कि कश्मीरी खुद निकले हैं, दुकानें बंद हुए हैं, कारोबार बंद हुए हैं, सब अपनी मर्जी से निकले। जैसे हमारा कोई अपना मरा है, ठीक है, ये हमारे अपने हैं, ये हम यहाँ पे आते हैं, घूमने के लिए आते हैं। और दिल दहलाने वाली बात है जब एक लेडीज को हमने देखा, कुछ दिन ही पहले उसकी शादी हुई थी, क्या कुछ दिन पहले ही उसकी शादी हुई थी और वहां पे यहाँ पे घूमने के लिए आए थे। और कश्मीर कैसे चल रहा था पिछले कई सालों से अच्छे से चल रहा था, सब खुश थे, यहाँ पे कारोबार चल रहा था, यहाँ पे टूरिस्ट आते थे, एंजॉय करते थे। बट अचानक से पता नहीं क्या हुआ, किसकी नजर लग गई कि यहाँ पे ऐसे हालात हो गए कि हम खुद आए। मैं कुपवारा से आया हूँ, यहाँ से कम 100-150 किलोमीटर दूर है। मैं वहां से आया हूँ कि यहाँ पे जो भी टूरिस्ट हैं हम उनके साथ हैं। अगर हमें अब अपनी गाड़ी भी लगानी पड़ी, हम एयरपोर्ट छोड़ेंगे, जम्मू जाने के लिए उनके साथ तैयार है। बट यह है कि एक ही बात है कि रिलीजन के साथ नहीं जोड़ना चाहिए। ये भी चीज जो भी ये करता है कहीं भी किसी मुल्क में भी जो भी करता है वो किसी रिलीजन के साथ नहीं होता है, कि उनका कोई रिलीजन नहीं होता है, कि वो रिलीजन से बाहर होता है। हम इसीलिए आए हैं, कश्मीरी आए, खुद निकले हैं, खुद यहाँ पे आए हैं कि यही बोल रहे हैं कि जिसने भी ये किया है उनको कड़ी सी कड़ी सजा देनी चाहिए। और टूरिस्टों को मैं यही बोलना चाहता हूँ कि हम आपको वेलकम करेंगे, आगे से भी आइए, ठीक है, हम यहाँ पे आपको खिदमत करने के लिए तैयार है, हमारे घर अवेलेबल है, हमारे दिलों में जगह है आपकी, ठीक है। इंशाल्लाह आगे मतलब ये भी हालात है जो भी हमारे यहाँ पे गवर्नमेंट्स है वो इसका लुक आफ्टर करे, ये देखे कि यहाँ पे हर एक बंदे की सेफ्टी जरूरी है, हर एक बंदे की सेफ्टी जरूरी है। थैंक यू सो मच। कल ये इंसिडेंट हो गए ना, इंसिडेंट के सामने बहुत लोग बोल रहे थे कि
वो रिलीजियन पूछ के अटैक कर दिए बोल रहे सर थे। ये हम नहीं बोल सकते, बहुत सारे वीडियोस आ रहे हैं, बहुत सारे और जो वहां पे हैं और कुछ बोल रहे हैं कि रिलीजन को देख कर रहे हैं, कोई कुछ बोल रहे हैं कि उनके यूनिफॉर्म पहन के था, कुछ बोल रहे थे, कुछ भी न्यूज में आ रहे हैं, हम आप ही के थ्रू सुन रहे हैं, जो भी न्यूज वाले हैं बहुत कुछ सुनने जा रहे हैं, बट इसका जो हकीकत तहकीकात कौन कर सकता है, जो ऑफिशियल्स है वो अच्छे से तहकीकात कर सकते हैं कौन कहाँ था कैसे था, बट हमारे कुरान में भी है कि अगर आप एक बेगुनाह को कत्ल करोगे तो आपने पूरी इंसानियत का कत्ल किया है। कि मैं चाहता हूँ एज ए मुस्लिम मैं बोल रहा हूँ कि हमारे मजहब में नहीं हो सकता ऐसा कोई, हमारे मजहब में ऐसा कोई नहीं हो सकता कि जो बेगुनाहों का कत्ले आम करे। ओके, पहले सर कश्मीर कैसे थे, अब कश्मीर कैसे है, अब श्रीनगर कैसे है? कश्मीर पहले भी वैसा ही था, अब भी है, तरक्की हुई है और कुछ नहीं हुआ है। कश्मीरियों का दिल वही है जो आज से 100 साल पहले थे, आप लोगों के लिए, बाहर के लोगों के लिए। कश्मीर बहुत अच्छा है, कश्मीर में कोई प्रॉब्लम नहीं है। कश्मीर में जो ये हो रहा है ये खाली एजेंसियां कर रही है, कश्मीर में कोई प्रॉब्लम नहीं है। कश्मीर ये जो आज कल वाक़ा हुआ है उसके लिए हमारे दिल रो रहे हैं, इसलिए हमारे घरों में चूल्हे नहीं जले, इसलिए नहीं कि हमारा रोजी रोटी पर असर पड़ रहा है, वो तो ऊपर देने वाला है खुदा, हमें कोई टूरिस्ट देने वाला नहीं। जो मरे हैं उनके लिए, जो आए थे हमारे मेहमान, मरने वालों को तो मरना था ही, मगर हम सोच रहे हैं कि हमारे मेहमान पर क्यों ऐसा ये किया गया है। और हम चाहते हैं जिसने किया है उनको नंगा करो। ये नहीं कि आज तक 35 साल यहाँ हो गए तारीख की, 35 साल में बहुत कुछ हुआ है, मगर बोलते फिर तहकीकात करे, वो तहकीकात नजर नहीं आ रहा है। अब यहाँ कोई गवर्नमेंट भी नहीं है, गवर्नमेंट है जो तो उमर अब्दुल्ला की है, वो भी नाम के है, वो बेचारे, उस बेचारे के हाथ में कुछ नहीं, वो एक चपरासी को नहीं बुला सकेगा तो वो क्या कर पाएंगे, वो खाली नाम का है। मगर मेहरबानी करके एलजी साहब और मोदी साहब से हम गुजारिश करते हैं, इस साजिश को नंगा करो और कश्मीरियों को बदनाम न करो। और जो कश्मीर आने वाले सयाह है, जिनको आने का था, उनको बोलते हमारे दिल आपके लिए खुले हैं, आपको कोई टेंशन नहीं है, कोई है। जो अभी यहाँ ही है, रास्ता बंद होने की वजह से फंसे हुए हैं, उनके लिए भी हमारे दिल जिगर सब कुछ, अगर किसी का पैसा खत्म हो गया, किसी का कुछ, वो हमारे घरों में आए, हमारे मस्जिदों में आए, हम उनके वेलकम कर रहे हैं। हमारे किसी से कोई टेंशन है, हमें सिर्फ दुख है कि ये जो कश्मीरी हमारे कल मुसलमान ये मेहमानों के साथ हुआ है, उसके लिए हम गमगीन है ज्यादा। टूरिस्ट लोग आजकल बहुत लोग आ रहे थे, हाँ। मगर ये माहौल होने के बाद आप क्या बोलते हो उन लोगों को? वो तो ठीक है, ये तो जरूरी असर पड़ने वाला है, मगर हम उनको कह रहे हैं कि ये जो है ये साजिश है, ये एक प्लान है, आप फिक्र मत कीजिए, किसी को आंच नहीं आएगा। अब जिसको मरने का था वो मर ही जाएगा जहां भी हो, क्योंकि हमारे कुरान में लिखा है अल्लाह के फजल करम से मुक्की की पर नहीं उठ जाएगी। लिहाजा जिसको मन, अब यह है आप बेखौफ करके यहाँ आए, जिन्होंने टिकट किया है, बुकिंग करवाई, होटलें बुकिंग करवाई है, टूरिस्ट, उनको बोल रहे हैं हम तो आप आइए, आपको कोई टेंशन नहीं है। आप अगर ये आज ये कल 28-30 लोग मरे हैं, तो इससे पहले कश्मीरी मर रहे थे, कल हम भी मरेंगे, इसके लिए नहीं, इसलिए कोई बात नहीं, इसमें भी कश्मीरी मरे हैं। ये मीडिया वाले उछाल रहे हैं कि उन्होंने नाम पूछ पछ किया, मगर जो एजेंसी होती है उन्होंने प्लानिंग बनाई होती है। वो हिंदू भी हमको नाम बोलेगा हम मुसलमान है, तुमका क्या नाम है, हम गोली मारेंगे। ये तो उधर में हमारे कश्मीरी नहीं मरे हैं, उधर में यहाँ के टूरिस्ट मुसलमान नहीं मरे हैं। लिहाजा ये सब झूठ का पतंगा है। ये मीडिया वाले, गोदी मीडिया वाले जो खास कर है, पैसों से चलने वाली मीडिया जो है वो ज्यादा उछाल रहे हैं। हमारी रिक्वेस्ट है बाहर के लोगों से, बोले कश्मीरियों के लिए, कश्मीर में कश्मीरियों का दिल आपके लिए खुला है, और जो यहाँ फंसे हुए हैं उनको भी ಮೆಸೇಜ್ ದೀಜಿए कि हम आपके लिए खड़ा है, आपको कोई आंच नहीं आने देंगे। ಇದು ಏನಂತಂದ್ರೆ ಇರುವಂತಹ ಜನರು ಹೇಳುವಂತಹ ಮಾತು ಅಂದ್ರೆ ಪ್ರವಾಸಿಗರ ಆಗಮನಕ್ಕೆ ನಾವು ಸಹಿತ ಸದಾ ಏನಂತಂದ್ರೆ ಸ್ವಾಗತವನ್ನ ಬಯಸ್ತೀವಿ. ಆದ್ರೆ ಏನಂದ್ರೆ ಇಲ್ಲಿರುವಂತಹ ವಾತಾವರಣ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಉಗ್ರ ಸಂಘಟನೆ ಮಾಡುವಂತಹ ಕಾರಣಕ್ಕಾಗಿ ಎಲ್ಲರನ್ನೂ ಸಹಿತ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡಬಾರದು ಅಂತ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿ ಎಲ್ಲರೂ ಸಹಿತ ಭಯ ಪಡ್ತಾ ಇರುವಂತದ್ದು ಒಂದೇ ಒಂದು ಕಾರಣಕ್ಕಾಗಿ, ಇಲ್ಲಿ ಬಂದ್ರೆ ಉಗ್ರವಾದದಿಂದ ನಮಗೂ ಸಹಿತ ಅಂದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಅಂತ. ಯಾಕಂದ್ರೆ ನಾನು ಒಂದು 4-5 ಜನರನ್ನ ಮಾತಾಡಿಸ್ತಾ ಇದ್ದೆ,
ಕನ್ನಡಿಗರನ್ನ. ಅವ್ರು ಬಂದು ಅಂತ ಹೇಳಿದ್ರು, ನಾವು ತುಂಬಾ ಖುಷಿಯಿಂದ ಬಂದಿದ್ವಿ ಇಲ್ಲಿಗೆ, ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳಕ್ ಬಂದಿದ್ವಿ, ಪ್ರವಾಸವನ್ನ ಮಾಡೋದಕ್ಕೆ ಬಂದಿದ್ವಿ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದೆಲ್ಲ, ಮತ್ತೆ ಇಲ್ಲಿ ಯಾರೂ ಸಹಿತ ಬರಬೇಡಿ ಅನ್ನುವಂತಹ ಸಂದೇಶವನ್ನ ಕೊಟ್ರು. ಆದ್ರೆ ಇಲ್ಲಿ ಈ ಒಂದು ಫೆಡರೇಷನ್ ಏನಂದ್ರೆ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆಯಲ್ಲ, ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಿರೋದಂತೂ ಸತ್ಯ. ಅಂದ್ರೆ ಇಲ್ಲಿ ಬರುವಂತಹ ಜನರಿಗೆ ಅಂದ್ರೆ ನಾವು ಸಹಕಾರ ಕೊಡ್ತೀವಿ ಅಂತ ಆದ್ರೆ ಇದು ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಬಾರದು, ಅದನ್ನ ಹೊರತುಪಡಿಸಿಯೂ ಸಹಿತ ಇಲ್ಲಿರುವಂತಹ ಜನರು ಉಗ್ರವಾದದ ಕಠಿಣವಾದಂತಹ ವಿರೋಧವನ್ನ ಮಾಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾವೊಬ್ಬ ಉಗ್ರವಾದದಲ್ಲಿ ಸೇರ್ಪಡೆ ಆಗ್ತಿದ್ದಾನೆ ಅಥವಾ ಸಂಘಟನೆಯಲ್ಲಿ ಸೇರ್ಪಡೆ ಆಗ್ತಿದ್ದಾನೆ ಅಂದ್ರೆ ಅವನನ್ನ ಏನಂದ್ರೆ ಹಿಡಿದು ಪೊಲೀಸಿಗೆ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಸ್ವತಃ ಉಗ್ರಗಾಮಿಗಳ ಜೊತೆಗೆ ಅಥವಾ ಉಗ್ರ ಜೊತೆಗೆ ಏನಂದ್ರೆ ಕೈ ಜೋಡಿಸುವಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾಕಂದ್ರೆ ಪೊಲೀಸರಿಗೆ ಅತಿ ದೊಡ್ಡದಾದಂತಹ ಚಾಲೆಂಜ್ ಇರುವಂತದ್ದೇ ಇದೆ. ಇಲ್ಲಿರುವಂತಹ ಸ್ಥಳೀಯರೇ ಕೆಲವೊಬ್ಬರು ಏನಂತಂದ್ರೆ ಬಂದೂಕುಧಾರಿಗಳಾಗಿ ಏನಂತಂದ್ರೆ ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ, ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾರೆ, ಅದ್ರ ಜೊತೆಗೆ ಅವರಿಗೆ ಹಣವನ್ನು ಕೊಡೋದಕ್ಕೆ ಸಹಾಯವನ್ನ ಮಾಡ್ತಾರೆ. ಈ ಎಲ್ಲಾ ಕಾರಣಗಳಿಂದನೇ ಅವರು ಚಿಗುರು ಹೊಡ್ಕೊಂಡಿರುವಂತದ್ದು. ಇವಾಗ್ಲೂ ಸಹಿತ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೃತ್ಯ ಆಗೋದಕ್ಕೆ ಕಾರಣ ಅತಿ ದೊಡ್ಡದಾದಂತಹ ದೊಡ್ಡ ವ್ಯಕ್ತಿಗಳಿದ್ದಾರೆ. ಆ ದೊಡ್ಡ ವ್ಯಕ್ತಿಗಳ ಶಾಮಿಲ್ ಇಲ್ದೇನೆ ಯಾವುದೇ ಕಾರಣಕ್ಕೂ ಸಹಿತ ಆಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಸಹಿತ ಹೇಳ್ತಾ ಇರುವಂತದ್ದು. ಹಾಗಾಗಿ ನಿಮ್ಗೆ ಇಡೀ ಈ ಒಂದು ಏನೋ ರಸ್ತೆನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ಕನ್ನಡದವರು ಸಹಿತ ಇದ್ದಾರೆ, ಕನ್ನಡದವರು ಬಂದಿದ್ದಾರೆ. ಇದು ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ಇಂತಹ ಸ್ಥಳದಲ್ಲೂ ಸಹಿತ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನೀವು? ನಾವು ಬೆಂಗಳೂರಿಂದ ಬಂದಿದೀವಿ. ನೆನ್ನೆ ಬೆಹಲ್ಗಾಂ ಎಂಟರ್ ಆಗ್ಬೇಕಾಗಿತ್ತು, ಆದ್ರೆ ಆಗಕ್ ಆಗ್ಲಿಲ್ಲ, ಎಲ್ಲ ಬಿಡ್ಲಿಲ್ಲ. ವಾಪಸ್ 10 ಕಿಲೋಮೀಟರ್ ಹೋಗ್ಬೇಕಾಗಿತ್ತು, ಆದ್ರೆ ಹೋಗ್ಲಿಲ್ಲ. ವಾಪಸ್ ಶ್ರೀನಗರಕ್ಕೆ ಬಂದ್ವಿ. ಇಲ್ಲಿ ಹೋಟೆಲ್ ನಲ್ಲೇ ಸ್ಟೇ ಮಾಡ್ತಾ ಇದೀವಿ. ಇನ್ನು ಮುಂದೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಎಷ್ಟು ಗಂಟೆ ಪೆಹಲ್ಗಾಮ್ ಅಂತ ಹೋಗ್ಬೇಕು ಅನ್ಕೊಂಡಿದ್ರಿ ನೀವು? 3:30 ಹೋದ್ವಿ. ಅವಾಗ್ಲೇ ಏನೋ ಫೈರಿಂಗ್ ಆಗಿದೆ ಅಂತ ಗೊತ್ತಾಯ್ತು ನಮ್ಗೆ. ಬಟ್ ಅಲ್ಲಿ ನೋಡೋಣ ಅಂತ ಹೋದ್ವಿ. ಅಲ್ಲಿ ಪೊಲೀಸ್ ಅವರೆಲ್ಲ ಅಡ್ಡ ಹಾಕಿದ್ರು. ಸೊ ಅಲ್ಲೇ ಕಾರ್ ನಿಲ್ಸ್ಕೊಂಡಿದ್ವಿ. ಇನ್ನು ಏನ್ ಜಾಸ್ತಿ ಆಗಿಲ್ಲ ಹಂಗೆ ಅಂತ ಹೇಳಿದ್ರು. ಸೊ ವಿದಿನ್ 2 hours ಬಿಡ್ತಾರೆ ಅಂದ್ರು. ನಾವು ವೇಟ್ ಫಾರ್ ಅಪ್ ಟು 7 o'clock ವೇಟ್ ಮಾಡಿದ್ವಿ ಅಲ್ಲಿ. ಆಮೇಲೆ ನೋಡಿದ್ರೆ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಆಮೇಲೆ ಅಮಿತ್ ಶಾ ಎಲ್ಲ ಬಂದಿದ್ದಾರೆ ಅಂತ ತಕ್ಷಣ ನಮ್ಗೆ ಡೌಟ್ ಆಯ್ತು, ನಾವು ಬೇರೆ ಏನಾಗಿದೆ ಅಂದ್ರೆ ಅಲ್ಲಿ ಘಟನೆ ನಡೆದಾಗ, ಇನ್ಸಿಡೆಂಟ್ ನಡೆದಾಗ ಏನಂತಂದ್ರೆ ಕೆಳಗಡೆ ಯಾರಿಗೂ ಗೊತ್ತಿರಲಿಲ್ಲ. ಒಂದ್ ಸ್ವಲ್ಪ ಸುದ್ದಿ ಮಾತ್ರ ಇತ್ತು. ನಾವು ಹೋಗ್ಬೇಕಾದ್ರೆ ರೋಡಲ್ಲಿ ಇದು ಹೋಗ್ತಾ ಇತ್ತು, ಪೆಟ್ರೋಲಿಂಗ್ ಇದು CRPF ನೋಡಿದ್ವಿ. ಏನ್ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಯೂಶಲ್ ನಡೀತಾ ಇರತ್ತಲ್ಲ ಹಂಗೆ ಅಂತ ಅನ್ಕೊಂಡು ಹೋದ್ವಿ ನಾವು. ಬಟ್ ನೋಡಿದ್ರೆ ಅಲ್ಲಿ ನಮ್ಗೆ ಬಿಡ್ಲೇ ಇಲ್ಲ ಅವರು. 7:30 ತನಕ ವೇಟ್ ಮಾಡಿದ್ವಿ. ಆಮೇಲೆ ನಮ್ ಡ್ರೈವರ್ ಬೇಡ ಹೊರಟ್ಬೋಣ, ಇಲ್ಲಿ ಸರಿ ಇಲ್ಲ, ಶ್ರೀನಗರ್ಗೆ ಹೋಗ್ಬೇಡ ವಾಪಸ್. ಅಲ್ಲಿ ಶ್ರೀನಗರ್ ಪಾಪ ರೂಮ್ ಎಲ್ಲ ಮಾಡಿ ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ನ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಓಕೆ, ಅಲ್ಲಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸರ್ ಗೊತ್ತಾದ ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಂತ? ಯಾಕಂದ್ರೆ ಅಂತ ಜಾಗಕ್ಕೆ ಹೋಗಿ ನೀವು 10 ಕಿಲೋಮೀಟರ್ ದೂರದಿಂದ ವಾಪಸ್ ಬಂದವರು ನೀವು. ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ? ಎಲ್ಲ ನಾರ್ಮಲ್ ಆಗಿತ್ತು. ಒಂದು 300-400 ವೆಹಿಕಲ್ಸ್ ಇತ್ತು, ಎಲ್ಲ ಲೈನ್ ನಿಲ್ಸ್ಬಿಟ್ಟಿದ್ರು. ಅದಾದ್ಮೇಲೆ ಒಬ್ಬೊಬ್ರೆ ರಿವರ್ಸ್ ವಾಪಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ನಾವು 7 o'clock ತನಕ ನಾವು ರಿವರ್ಸ್ ಬಂದ್ವಿ. 7:15 ಬಿಟ್ವಿ. ಬೈ 9:30 ಇಲ್ಲಿ ಶ್ರೀನಗರ್ ಬಂದ್ವಿ. ಇವರೇ ಡ್ರೈವರ್, ಅವರೇ ನಮ್ಗೆ ಎಲ್ಲ ಸಹಾಯ ಮಾಡಿದ್ದು. ಎಷ್ಟು ಜನ ಬಂದಿದ್ರಿ ನೀವು? ನಾವಿಬ್ರೇ ಬಂದಿದೀವಿ. ನಾವಿಬ್ರು 19ನೇ ತಾರೀಕು ಹೊರಟ್ವಿ ನಾವು. ಸೋನಾಮಾರ್ಗು ಮತ್ತೆ ಗುಲ್ಮಾರ್ಗು ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತು. 2 ದಿವಸ ಇರ್ಬೇಕಾಗಿತ್ತು, ಇರಕ್ ಆಗ್ಲಿಲ್ಲ. ಎನಿವೇ ಆಯ್ತು, ಬಂದ್ಬಿಟ್ವಿ ಇಲ್ಲಿ. ಈಗ ಈ ಘಟನೆ ನೋಡಾದ್ಮೇಲೆ ಅಥವಾ ನಡೆದಿದ್ದೇನಾದ್ರು ಕೇಳಾದ್ಮೇಲೆ ಏನಂತ ಹೇಳ್ತೀರಾ ಕನ್ನಡಿಗರಿಗೆ ಅಂತ? ಇಲ್ಲಪ್ಪ, ಬರ್ಬೋದು, ಏನ್ ತೊಂದ್ರೆ ಇಲ್ಲ ರೀ. ಎಲ್ಲ ಒಂದೆರಡು ಕಡೆ ಆಗತ್ತೆ. ಬೆಂಗಳೂರಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ, ಹಂಗೆ ಕಾರ್ ವೆಹಿಕಲ್ ಓಡ್ತಿರಕ್ಕಾಗತ್ತಾ? ಬರ್ಬೋದು. ತುಂಬಾ ಜನ ಮಾತ್ರ ತುಂಬಾ ಒಳ್ಳೆ ಜನ ಕಾಶ್ಮೀರೀಸ್. ನಿಜವಾಗ್ಲೂ ಅಪ್ರಿಶಿಯೇಟ್. ಎಷ್ಟು ಸಹಾಯ ಮಾಡ್ತಾರೆ ಅಂದ್ರೆ, ಅವ್ರಂತೂ ರೂಮ್ ಸಿಗ್ತಾರೆ ಏನ್ ಮಾಡ್ಲಿ ಅಂದ್ರೆ ನಮ್ಮ ಮನೆಗೆ ಬಂದು ನಮ್ಮ ಮೇಲಿರು ಅಂತ ಹೇಳಿ ಅಷ್ಟು ಒಂದು ಆತ್ಮೀಯತೆಯಿಂದ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನೀವು ಹೇಳುವಂತದ್ದೇನಂದ್ರೆ ಎಲ್ಲಾ ಕಾಶ್ಮೀರಿಗಳು ಸಹಿತ ಕೆಟ್ಟವರಲ್ಲ, ಯಾರು ಕೆಟ್ಟವರಲ್ಲ. ಆ ಸಮಯ ಅವರ ಒಂದು ಸಂದರ್ಭ ಹೆಂಗಿರುತ್ತ ನಮಗ್ ಗೊತ್ತಿಲ್ಲ. ಆದ್ರೆ ಇದು ಒಂಥರ ತಪ್ಪು ಅನ್ಸತ್ತೆ. ಉಗ್ರತೆ ತೋರ್ಸೋದು ಅದು ಸ್ವಲ್ಪ ನೋವಾಗತ್ತೆ. ಎಲ್ಲರೂ ಸಾವು ನೋವನ್ನು ನೋಡಕ್ಕೆ ನನ್ಗೆ ತುಂಬಾ ಕಷ್ಟ ಆಗತ್ತೆ. ಓಕೆ, ಏನು ಮಾಡಕ್ ಆಗಲ್ಲ. ನಾವು ಸೇಫ್ ಆಗಿ ಮನೆಗೆ ಹೋಗಕ್ಕೆ ನಾವು ತಯಾರಿದ್ದೀವಿ ಅಷ್ಟೇ. 25 ಹೊರಟಿದ್ದಾರೆ. ಓಕೆ ಸರ್, ಒಳ್ಳೇದಾಗ್ಲಿ ನಿಮಗೆ. ಇದು ಇಲ್ಲಾಂದ್ರೆ ಕನ್ನಡಿಗರು ಸಿಕ್ಕರು. ನೋಡಿ, ಕನ್ನಡಿಗರು ನೀವು ಯಾವುದೇ ಭಾಗದಲ್ಲಿ ಹೋದ್ರು ಸಹಿತ ಕನ್ನಡಿಗರು ಸಿಕ್ತಾರೆ. ಯಾಕಂದ್ರೆ ನೀವು ಏನಂದ್ರೆ ದೇಶದ ನಾನಾ ಭಾಗಗಳಲ್ಲಿ ಹೋದ್ರು ಸಹಿತ ಏನಂದ್ರೆ ಟೂರಿಸ್ಟ್ ಗಳಾಗಿ ಅಥವಾ ಇಂಡಸ್ಟ್ರಿಯಲಿಸ್ಟ್ ಗಳಾಗಿ ಅಥವಾ ಏನಂದ್ರೆ ಅಲ್ಲಿ ಉದ್ಯೋಗಸ್ಥರಾಗಿ ಎಲ್ಲೋ ಒಂದ್ ಕಡೆ ಸಿಗ್ತಾರೆ. ಇಡೀ ದೇಶದಲ್ಲಿ ನೀವು ಎಲ್ಲಾ ಜನರು ಸಹಿತ ತಮ್ಮ ತಮ್ಮ ಉದ್ಯೋಗ ಅಥವಾ ತಮ್ಮ ಪ್ರವಾಸ ಅಥವಾ ಏನೋ ಒಂದು ಕಾರಣದಿಂದ ಸುತ್ತಾಡ್ತಾ ಇರ್ತಾರೆ. ಎಲ್ಲಾ ಕಡೆನೂ ಸಹಿತ ಕರ್ನಾಟಕ ಆಗಿರ್ಬೋದು ಅಥವಾ ದಕ್ಷಿಣ ಭಾರತದ ರೀತಿಯಲ್ಲೇ ಸಮೃದ್ಧವಾಗಿರೋ ಶಾಂತಿಯುತವಾಗಿದ್ದಿತ್ತು ಅಂತಂದ್ರೆ ಈ ಒಂದು ಕಾಶ್ಮೀರ
ಅದ್ಭುತವಾದಂತಹ ಕಣಿವೆ ನಗರ ಪೂರ್ತಿಯಾಗಿ ಏನಂತಂದ್ರೆ ಟೂರಿಸಂ ಇಂದ ಅದ್ಭುತವಾಗಿತ್ತು. ಆದ್ರೆ ಈಗ ಟೂರಿಸಂ ಹೋಗಿ ಟೆರರಿಸಂಗೆ ಏನಂತಂದ್ರೆ ಹೆಚ್ಚಿನ ಒತ್ತನ್ನು ಕೊಡೋ ರೀತಿಯಲ್ಲಿ ಅಂತಂದ್ರೆ ಇಲ್ಲಿರುವಂತಹ ಕೆಲ ಸಂಘಟನೆಗಳು ಮಾಡ್ತಾ ಇರುವಂತದ್ದು ಬಹಳಷ್ಟು ಬೇಸರದ ಸಂಗತಿ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.